ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಂತ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ಗಂಡ ಹೆಂಡತಿ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವು ಕೀರ್ತನೆಗಳು 27ನೇ ಅಧ್ಯಾಯ 3ರಿಂದ. ಕೀರ್ತನೆಗಳು 27ನೇ ಅಧ್ಯಾಯ 3ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 27:3. ನನಗೆ ವಿರೋಧವಾಗಿ ದಂಡಿಳಿದರೂ ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೇನು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದಾವೀದರಸರಿಗೆ ದೇವರು ದರ್ಶನ ಕೊಟ್ಟ ಮೇಲೆ ಸಂಪೂರ್ಣವಾಗಿ ದಾವೀದರಸರು ಏನು ಮಾಡಿದ್ರು? ದೇವರ ಮೇಲೆ ಭರವಸೆಟ್ಟು ಹೇಳಿದ್ರು, ನನಗೆ ವಿರೋಧವಾಗಿ ದಂಡು ಇಳಿದು ಬಂದರೂ ನನಗೇನು ಭಯವಿಲ್ಲ. ದಂಡ ಅಂದರೆ ಯಾವುದು? ಆರ್ಮಿ, ಮಿಲಿಟರಿಯವರು ಯಾರೇ ಬಂದರೂ ಕೂಡ ನನಗೆ ಭಯವಿಲ್ಲ. ಯಾಕೆ? ನೀನೊಬ್ಬನೇ ನನಗೆ ರಕ್ಷಕನಾಗಿದ್ಯಾ, ನೀನೊಬ್ಬನೇ ನನಗೆ ದೇವರು. ಆದ್ದರಿಂದ ನನ್ನ ಯಾವ ರೀತಿ ಹೆದರುವಂಥ ಅವಶ್ಯಕತೆ ನನಗೆ ಇಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ಚತುರಂಗ ಬಲ ಅಂದರೆ 4 ಕಡೆಗೂ, ನನ್ನ 4 ಭಾಗದಲ್ಲಿ ಕೂಡ ಯುದ್ಧ ಸನ್ನದ್ಧರಾಗಿ ನಿಂತರೂ ಕೂಡ ನಾನೇನು ಹೆದರುವವನಲ್ಲ, ಭರವಸೆ ಉಳ್ಳವನಾಗಿಯೇ ಇರ್ತೇನೆ. ನಿನ್ನ ಮೇಲೆ ಯಾರು ನನ್ನನ್ನು ಏನು ಮಾಡೋಕ್ಕೂ ಆಗೋದಿಲ್ಲ ಅಂತ ಸರಿಯಾದ ದೃಢವಾದ ನಿಶ್ಚಯದಿಂದ ದೇವರ ಮೇಲೆ ನಂಬಿಕೆ ಇಟ್ಟರು. ದೇವರೇ ನೀನೆಪ್ಪ ಅಂತೇಳಿ ದೇವರ ನಮಗೆ ಸ್ತೋತ್ರ. ಯಾಕೆಂದರೆ ಅನೇಕ ಕೇಡು, ಗಂಡಾಂತರ, ಮರಣದ ಪಾಶದಿಂದ, ವಿರೋಧಿಗಳ ಕೈಯಿಂದ, ಸ್ವಂತ ಹೆಂಡತಿ ಅಪ್ಪನ ಕೈಯಿಂದಲೂ ಎಲ್ಲ ರೀತಿಯಿಂದಲೂ ದೇವರು ರಕ್ಷಿಸಿಕೊಂಡು ಬಂದಿರಲ್ಲ ದಾವೀದರಸರನ್ನ. ಆ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ದೇವರ ಮೇಲೆ. ಆದ್ದರಿಂದ ನನಗೆ ಏನಾದರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರು ಬಂದರೂ ಭರವಸೆ ಉಳ್ಳವನಾಗಿ ಇರುತ್ತೇನೆ ಎಂಬುದಾಗಿ ಇದರ ಪರವಾಗಿ ಒಂದು ಸಾಕ್ಷಿ ಕೊಡ್ತೇನೆ. ನಿನ್ನೆ ಕೂಡ ಸಮಯ ಆಗ್ತಾ ಬಂತು, ಆದ್ದರಿಂದ ಸಾಕ್ಷಿ ಸ್ವಲ್ಪ ಕಡಿಮೆ ಆಗಿದೆ. ಆದ್ದರಿಂದ ನನ್ನ ಜೀವಿತದಲ್ಲಿ ಈ ಒಂದು ವಾಕ್ಯಗಳು ಇದು ಖಂಡಿತವಾಗಿ ನನಗೆ ಜ್ಞಾನ ಇರುವಷ್ಟು ದಿವಸ ನಾನು ಇದನ್ನು ಮರೆಯಲು ಸಾಧ್ಯವಿಲ್ಲ. ದೇವರು ದರ್ಶನ ಕೊಟ್ಟ ಮೇಲೆ ದೀಕ್ಷಾ ಸ್ಥಾನವೆಲ್ಲ ಮಾಡಿಕೊಂಡು 1-2 ದಿವಸ ಪಡ್ಕೊಂಡು ಒಂದು 1.5 ವರ್ಷನ 2 ವರ್ಷನೇನು ಆಗಿದೆ. ಆವಾಗ ನನ್ನ ಹೆಂಡತಿ ಮಕ್ಕಳನ್ನು, ಅವರ ಹೆಂಡತಿ ಕಡೆಯವರು ಮತ್ತು ನಮ್ಮ ನೆರೆ ಕಡೆಯವರೆಲ್ಲ ಸೇರಿಕೊಂಡು ಹೆಂಡತಿ ಮಕ್ಕಳನ್ನು ಬದಲು ಮಾಡಿದರು. ಬೇಡ, ಜಾತಿ ಬಿಟ್ಟು ಹೋದರು. ಅಲ್ಲಿ ಆ ಜಾತಿಯವರು ಇರೋದು, ಇಲ್ಲಿ ಈ ಜಾತಿಯವರು ಇರೋದು, ಅದು ಆ ಜಾತಿಯವರ ದೇವರು, ಈ ಜಾತಿಯವರ ದೇವರು ಅಂತ ಹೇಳ್ಕೊಂಡು ನಮಗೆ ಮರ್ಯಾದೆ ಹೋಗ್ತದೆ. ನಾವು ಯಾರಿಗೆ ಕಾಣುವಾಗೆಲ್ಲ ಹೋಗೋದು ಬೇಡ, ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸುಮ್ಮನೆ ಇರೋಣ ಅಂತ ನನ್ನ ಹೆಂಡತಿ ಮಕ್ಕಳು ಹೇಳಿದರು. ಇದಕ್ಕೆ ನಾನು ಒಪ್ಪಲಿಲ್ಲ. ಯಾಕೆಂದರೆ ನಮಗೆ ಅಂಥ ಕಷ್ಟ, ಸಂಕಟ, ದುಃಖದಲ್ಲಿ ಸಂಪೂರ್ಣ ನಾಶವಾಗುವ ಸಮಯದಲ್ಲಿ ಯಾವ ಬಂಧು ಬಳಗದವರು, ನೆಂಟರು, ಇಷ್ಟರು ಯಾರು ಇರಲಿಲ್ಲ. ನಮಗೆ ದೇವರು, ನಾವು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಲು ಬಂದ ಮೇಲೆ, ಬೈಬಲ್ ಓದೋಕ್ಕೆ ಪ್ರಾರಂಭವಾದ ಮೇಲೆ, ಸಂಪೂರ್ಣವಾಗಿ ದೇವರನ್ನು ಅರಿತುಕೊಂಡ ಆದ ಮೇಲೆ ನಮಗೆ ಈ ರೀತಿ ದೇವರು ನಮ್ಮನ್ನು ನಡೆಸಿದರು. ಈಗ ಮಾತ್ರ ಯಾಕೆ ಅವರ ಮಾತು ಕೇಳೋ? ಅದರಿಂದ ಏನೇ ಆದರೂ ದೇವರನ್ನು ಬಿಡೋದು ಬೇಡ ಅಂತೇಳಿ ನಾನು ಹೇಳಿದೆ. ಆದರೆ ಹೆಂಡತಿ ಮಕ್ಕಳನ್ನ ಇವರೆಲ್ಲ ಒಳಗೆ ಟರ್ನ್ ಮಾಡ್ಕೊಂಡು ಏನು ಮಾಡಿದರು, ನಾನು ಮತ್ತು ನನ್ನ ತಾಯಿಯೇ ಇಬ್ಬರು ಬೇರೆಯಾಗುವ ಪರಿಸ್ಥಿತಿ ಬಂತು. ನನಗೆ ಗೊತ್ತಾಯಿತು, ಏನು ಮಾಡೋಣ? ಒಂದು ದಿವಸ ತೋಟದಲ್ಲಿ ಕೆಲಸ ಮಾಡಿ ಮಧ್ಯಾಹ್ನ ಬಂದು ಊಟ ಮಾಡಿ, ಯಾವಾಗಲೂ ಆ ಸಮಯದಲ್ಲಿ ಆ ದಿವಸ ಬೇಸಿಗೆ ದಿವಸ ಸ್ವಲ್ಪ ಮಲಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದೆ. ಒಂದು ದಿವಸ ನಾನು ಮಂಚದ ಮೇಲೆ ಮಲ್ಕೊಂಡಿದ್ದೆ, ಊಟ ಮಾಡಿ ಬಳಬದಿಗೆ ಮಲ್ಕೊಂಡಿದ್ದೆ. ಆವಾಗ ಬಹಳ ಎತ್ತರದಿಂದ ಕೀರ್ತನೆಗಳು 27:3 ಕೀರ್ತನೆಗಳು 27:3 ಅಂತ 2 ವಾಣಿ ನನ್ನ ಕಿವಿಗೆ ಕೇಳಿಸಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊಟ್ಟ ಮೊದಲು ದೇವರ ವಾಣಿ ನನಗೆ ಕೇಳಿ ಬಂದಿದ್ದು ಅದುವೇ. ಇದ್ಯಾರಪ್ಪ ಕೀರ್ತನೆಗಳು 27:3 ಅಂತ 2 ಸಲ ಮೇಲಿಂದ ಹೇಳಿದ್ರಲ್ಲ ಅಂತ ನಾನು ನೋಡ್ತೀನಿ. ಆವಾಗ ಗೊತ್ತಾಯ್ತು, ಇದ್ರಲ್ಲಿ ಏನೋ ಒಂದು ವಿಶೇಷ ಇರಬೇಕಲ್ಲ ಅಂತ ನನಗೆ ಅರ್ಥವಾಯಿತು. ತಕ್ಷಣ ಮಲಗಿದವನಲ್ಲಿ ಎದ್ದು ಈ ವಾಕ್ಯವನ್ನು ಓದಿದಾಗ
ಇದೇ ರೀತಿ ನನಗೆ ಆಗಲಿ ಸಿಕ್ತು ನೋಡಿ. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು ಅಂತ. ತಕ್ಷಣ ನನಗೊಂದು ಯೋಚನೆ ಹೊಳಿತು, ನಾನು ಮನೆ ಬಿಡಬೇಕಾಗ್ತದೆ. ದೇವರು ನನ್ನನ್ನು ಕಳಿಸ್ತಾ ಇದ್ದಾರೆ. ಯಾರೇ ಬಂದರೂ ಏನೇ ಬಂದರೂ ಕೂಡ ದೇವರು ನನ್ನನ್ನು ಬಿಡುವುದಿಲ್ಲ. ನಾನು ಒಬ್ಬಂಟಿಗನಾಗಿ ಹೋಗಲೇಬೇಕಾಗ್ತದೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಯೋಚನೆ ಹೀಗೆ ಯೋಚನೆ ಬಂದು ಸ್ವಲ್ಪ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡಿದ್ದೆ. ಸ್ವಲ್ಪ ದಿವಸ ಕಳೆದ ಮೇಲೆ ಒಂದು 3 ಸಹೋದರರು ಪ್ರಾರ್ಥನೆಗೆ ಬಂದರು. ಆವಾಗ ಮಗ ಒಳಗಿಂದ ದೊಡ್ಡ ಒಂದು ಕತ್ತಿ ತಗೊಂಡು ಬಂದು ನನ್ನ ತಲೆಗೆ ಕಡಿಲಿಕ್ಕೆ ನೋಡ್ದ. ಅದನ್ನ ಹಿಂದೆ ಸಾಕ್ಷಿ ಹೇಳಿದು. ಮಗಳು ಕೈಯನ್ನು ಹಿಡ್ಕೊಂಡು ಹಾಗೆ ಒಂದು 8 ದಿವಸ ಮನೆ ಬಿಟ್ಟು ಬೇರೆಯವರ ಮನೆ ಜೀವಿಸಿದೆ. ಮನೆ ಬಿಡುವಾಗಿ ಆಯಿತು. ನಾನು ತಾಯಿ ಮನೆಯಿಂದ ಹೊರಗಡೆ ಬರುವಾಗ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮನೆ ನೋಡಿ ಒಬ್ಬಂಟಿಗನಾಗಿ ಈಗ ಜೀವಿಸಲಾಯಿತು. ಹಾಗೆ ನೋಡಿ ಈ ವಾಕ್ಯದ ಪ್ರಕಾರ ಆಗಲೇ ವಿರೋಧಿಗಳು ಬಂದರು. ಸ್ವಂತ ಮಗನೇ ಕತ್ತಿ ತಗೊಂಡು ಕಡಿದು ಕೊಲೆ ಮಾಡೋಕ್ಕೆ ಬಂದ. ಇತರರು ಕೂಡ ಅವನು ಹೊಡೆದು ಹೊಳೆಗೆ ಹಾಕೋಣ, ಜಾತಿ ಬಿಟ್ಟು ಹೋಗಿದ್ದಾನೆ, ಅವನನ್ನು ಪಾರ್ಸಲ್ ಮಾಡಿಬಿಡೋಣ, ನಾಪತ್ತೆ ಮಾಡಿಬಿಡೋಣ, ನಾನಾ ರೀತಿಯಲ್ಲಿ ಮಾತಾಡಿದ್ರು. ಏನೇನಾಯಿತು ಎಲ್ಲೆಲ್ಲೋ ವಿರೋಧಿಗಳು ಸತ್ಯ ಸುವಾರ್ತೆಯನ್ನು ಸಾರಿದ್ದಕ್ಕೆ, ವಾಕ್ಯ ಹೇಳಿದ್ದಕ್ಕೆ, ದೇವರ ವಿಷಯ ಮಾತಾಡಿದ್ದಕ್ಕೆ ಎಲ್ಲ ಸಂಘ ಸಂಸ್ಥೆಗಳಿಂದ ನನ್ನನ್ನು ಹೊರ ಹಾಕಿದರು. ಆದರೂ ಇವತ್ತು ಕೂಡ ಇರುವ ಸ್ಥಳದಲ್ಲಿ ಕೂಡ ವಿರೋಧಿಗಳು ಒಳಗೊಳಗೆ ಇದ್ದಾರೆ. ಆದರೆ ದೇವರವರನ್ನು ಬಾಯಿ ಮುಚ್ಚಿಸ್ತಲೇ ಬರ್ತಾ ಇದ್ದಾರೆ. ಅವರಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆ ವಾಕ್ಯ ನೋಡಿ ಅವತ್ತು ನನಗೆ ಮೊಟ್ಟ ಮೊದಲು ದೇವರ ವಾಣಿ ಕೇಳಿದ್ದು ಅದು. ಹಾಗೆ ಇವತ್ತು ಕೂಡ ಈಗ ಸ್ವಲ್ಪ ವಿರೋಧಿಗಳು ಕಡಿಮೆಯಾಗಿದ್ದಾರೆ. ಎಲ್ಲ ಶಿಕ್ಷೆ ಬಂದು ಹೇಳಿದವರು ಮಾಡಿದವರು ಏನೇನೋ ಮಾಡಬೇಕು ಅಂತ ಯೋಚನೆ ಮಾಡಿದವರು ಈ ಲೋಕವನ್ನೇ ಬಿಟ್ಟು ಸಮಾಧಿಯಾಗಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಬೇಕು ಅಂತ ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಯಾವುದಾದ್ರೂ ವಿರೋಧಿಗಳು ಬಂದರೆ ದೇವರು ಬಿಡುವುದೇ ಇಲ್ಲ. ತಕ್ಕಾದ ಉತ್ತರವನ್ನು ದೇವರೇ ಕೊಡುವವರಾಗಿದ್ದಾರೆ. ದೇವರಿಂದ ಆದುಕೊಂಡವರಿಗೆ ದೇವರೇ ಧೈರ್ಯವನ್ನು ಕೂಡ ಕೊಡುವವರಾಗಿದ್ದಾರೆ. ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ. ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾವ ವಿರೋಧಿಗಳಿಂದ ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಹಾಗೆ ಒಂದು ವೇಳೆ ಏನಾದರೂ ಹೊರಿಸಿಕೊಳ್ಬೇಕು, ಬಡಿಕೊಳ್ಬೇಕು, ಸಾಯಬೇಕು ಅಥವಾ ಜೈಲಿಗೆ ಹೋಗಬೇಕು ಅಂತ ಆದರೆ ಅದು ದೇವರ ಚಿತ್ತವಾದರೆ ಅದು ಕೂಡ ನೆರವೇರ್ತದೆ. ಅದಕ್ಕಾಗಿ ತಯಾರಾಗಿರಬೇಕು. ಆ ರೀತಿ ಆದರೂ ಕೂಡ ಪರಲೋಕದಲ್ಲಿ ಮೊದಲ ಸ್ಥಾನವಿರುತ್ತದೆ. ಅದಕ್ಕೊಂದು ಉದಾಹರಣೆಗೆ ಯೇಸುಸ್ವಾಮಿ ಮತ್ತು ಅನೇಕ ಸಾಕ್ಷಿಗಳು. ಮತ್ತಾಯ 22ನೇ ಅಧ್ಯಾಯದಲ್ಲಿ ರಕ್ತ ಸಾಕ್ಷಿಗಳಾದವರು ಯೇಸುಸ್ವಾಮಿ ಶಿಲುಬೆಯ ಮೇಲೆ ಕೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಕಲ್ವಾರಿ ಬೆಟ್ಟವೇ ನಡುಗಿ ಹೋಯಿತು. ಪರಿಶುದ್ಧರಾಗಿ ಸತ್ತವರ ಶವಗಳು ಮಣ್ಣೊಳಗಿಂದ ಎದ್ದು ಬಂದವು. ಜೆರುಸಲೇಮಿನಲ್ಲಿ ತಿರುಗಾಡಿದರು, ಅನೇಕರಿಗೆ ಕಾಣಿಸಿಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ವಿಷಯದಲ್ಲಿ ಶಿಕ್ಷೆ ಅನುಭವಿಸಿ ದೇವರ ವಿಷಯಕ್ಕಾಗಿ ರಕ್ತ ಸುರಿಸಿ ಸತ್ತವರು ಖಂಡಿತವಾಗಿ ಪರಿಶುದ್ಧರು. ಅವರ ಶವ ಒಳಗಡೆ ಕೊಳೆಯೋದಿಲ್ಲ. ನಾಳೆ ಪುನರುತ್ಥಾನ ದಿವಸ ದೇವರು ಪರಲೋಕದಿಂದ ಇಳಿದು ಬರುವಾಗ ಇಡೀ ಭೂಮಿ ಆಕಾಶವೇ ಗುಡುಗುಡು ಅಂತ ನಡುಗ್ತದೆ. ಅವತ್ತು ಪರಿಶುದ್ಧರಾದವರ ಶವ ಮೇಲೆ ಎದ್ದು ಬರುತ್ತದೆ. ಅದರಿಂದ ಎಲ್ಲರೂ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳಿದ್ದು ಮತ್ತೆ 7:21 ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ರಕ್ತ ಸಾಕ್ಷಿಗಳೇ ಆಗಬೇಕು. ಸಾಯುವಾಗ ಅವರ ಯೋಚನೆಯಲ್ಲಿ ಅಥವಾ ಬಾಯಲ್ಲಿ ದೇವರೇ, ಪರಮಾತ್ಮನೇ, ಭಗವಂತನೇ, ಸರ್ವೇಶ್ವರನೇ, ಪರಮೇಶ್ವರನೇ, ಶ್ರೇಷ್ಠ ಪರಮಾತ್ಮನೇ, ಶ್ರೀಮನ್ನಾರಾಯಣನೇ ಅಥವಾ ಯೇಸುವೆ, ಯೆಹೋವನೇ, ಅಲ್ಲಾಹ್ ಅಂತ ಯಾರ ಬಾಯಲ್ಲಿ ಬರ್ತದೋ ಅವರೇ ಪರಲೋಕಕ್ಕೆ ಸೆಲೆಕ್ಟ್ ಆಗುವಂಥದ್ದು. ಅವರೇ ಪರಲೋಕಕ್ಕೆ ತಯಾರಾಗಿದ್ದಾರೆ. ಇದರ ತರಗತಿ ಒಂದು ಬೇರೆ ವಿಷಯ ಸಂದೇಶವು ಅದಕ್ಕೆ ಇದರ ಜಾಯಿಂಟ್ ಮಾಡಿ ಹೇಳಿದಷ್ಟೇ. ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ಹಾಗೆ 27:4 ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲೇ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂದು ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಕಡೆ ದಾವೀದನು ಹೇಳಿದರು, ದೇವರೇ, ನನ್ನ ಜೀವಮಾನದಲ್ಲೆಲ್ಲ
ನಿನ್ನ ಮನೆಯಲ್ಲಿ ನಾವು ವಾಸ ಮಾಡಬೇಕಂದ್ರೆ ಪ್ರಾರ್ಥನಾ ಜೀವಿತದಲ್ಲಿ ನಾನು ಇರಬೇಕು, ಈ ಲೋಕದ ಜೀವಿತಕ್ಕೆ ನಾನು ಹೋಗಬಾರದು ಅಂತ. ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ದೇವರನಾಮಕ್ಕೆ ಸ್ತೋತ್ರ. ಆತನ ಪ್ರಾರ್ಥನಾ ಮಂದಿರದಲ್ಲಿ ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಸನ್ನತೆಯನ್ನು ನೋಡಬೇಕು, ಕನಸಿನ ಮೂಲಕವೋ ಜ್ಞಾನದ ಮೂಲಕವೋ ನಾನು ಕಾಣಬೇಕು ಅಂಥೇಳಿ ದಾವೀದರಸರು ಪ್ರಾರ್ಥಿಸಿದ್ರು. ಅವರ ಯೋಚನೆ ಒಂದೇ ಆಗಿತ್ತು. ಹಾಗೆ ನಮ್ಮ ಜೀವಿತವು ಪ್ರಾರ್ಥನೆಯು ಕೂಡ ಅದೇ ಆಗಿರಬೇಕು. ನನಗೆ ಅಪ್ಪಣೆಯಾಗಬೇಕೆಂದು ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ನೋಡಿ, ದಾವೀದರಸರು ಅದನ್ನೇ ಬೇಡಿಕೊಂಡ್ರು. ಹಾಗೆ ನಾವು ಕೂಡ ಏನು ಮಾಡಬೇಕು? ಇವತ್ತು ದೇವರೇ, ನನ್ನ ಜೀವಮಾನದಲ್ಲೆಲ್ಲ ನಿನ್ನ ಸಾಕ್ಷಿಯಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇರುವ ಹಾಗೆ ಆಶೀರ್ವದಿಸಪ್ಪ. ನಿನ್ನೊಂದು ಪ್ರಸನ್ನತೆಯನ್ನು ನಾನು ನೋಡಬೇಕು, ನಿನ್ನ ಮಂದಿರದಲ್ಲಿ ನಾನು ಧ್ಯಾನ ಮಾಡಬೇಕು. ದೇವರ ಇವತ್ತು ವೇದಗಳು ಇರ್ಬೋದು, ಇದು ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಅಥವಾ ಕುರಾನ್ ಇರ್ಬೋದು, ಅವರವರಿಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಆಯಾಯ ಜನಗಳು ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕಪ್ಪ. ಆ ಒಂದು ಆಶೀರ್ವಾದವನ್ನು ನನಗೆ ಕೊಡು. ಜೀವಮಾನ ಕಾಲ ಇಡೀ ನಿನ್ನಲ್ಲೇ ವಾಸ ಮಾಡಬೇಕು. ನಾನು ಕೊನೆಯ ಉಸಿರು ನಿನ್ನ ನಾಮದಲ್ಲಿ ಭೂಲೋಕದಲ್ಲಿ ಮುಗಿಸ್ಬೇಕು ಅಂತೇಳಿ ನಾವು ದೇವರಲ್ಲಿ ದಾವೀದರಸರು ಬೇಡಿಕೊಂಡ್ರು. ಅದೇ ಒಂದು ಪ್ರಾರ್ಥನೆ ಇವತ್ತು ನನ್ನದು ಕೂಡ ಆಗಬೇಕು. ನಾನು ಕೂಡ ಇದನ್ನು ಆಗಾಗ ಬೇಡ್ತಾ ಇರ್ತೇನೆ. ದೇವರೇ, ನನ್ನ ಕೊನೆಯ ಉಸಿರು ಎಳೆಯುವ ತನಕ ನಿನ್ನ ಸಾಕ್ಷಿಯಾಗಿ, ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿ ಅಗ್ನಿ ಜ್ವಾಲೆಯಾಗಿ ಮಾರ್ಪಡುತ್ತಾ ಸಾಕ್ಷಿಯಾಗಿ ಬೋಧಕನಾಗಿ ನಾನು ಇರಬೇಕು. ಸ್ವಾಮಿ, ಉಪಯೋಗಿಸಿಕೋ. ಕೊನೆಯ ಸಂದರ್ಭದಿಂದ ನಾಮದಲ್ಲೇ ಈ ಭೂಲೋಕದ ಜೀವನ ಅಂತ್ಯಗೊಳ್ಳಬೇಕು. ಯಾರ ಜೊತೆಲೇ ಆದರೂ ಸಮಾಧಿ ಮಾಡಿಸಪ್ಪ. ಈಗ ನನ್ನನ್ನು ಕರೆದಿದ್ದೀಯಾ, ಒಬ್ಬಂಟಿಗನಾಗಿ ಮಾಡಿದ್ದೀಯಾ ಎಂಬುದಾಗಿ ನಾನು ಆಗಾಗ ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗಿರಕ್ಕೂ ಕೂಡ ಒಂದು ಮನೆ ಇಲ್ಲ, ಏನೂ ಇಲ್ಲ. ದೇವರು ಬೇರೆ ಒಂದು ಸಹೋದರರ ಮೂಲಕ ಒಂದು ಜನತಾ ಮನೆಯನ್ನು ಕೊಡಿಸಿದ್ದಾರೆ. ಆ ಮನೆಯಲ್ಲಿ ಇವತ್ತು ವಾಸ ಮಾಡ್ತಾ ಇರುವ ಹಾಗೆ ದೇವರು ಬೇಕಾದ ಎಲ್ಲ ಸೌಕರ್ಯವನ್ನು ಕೊಟ್ಟು ಏನೇನು ಬೇಕೋ ತಕ್ಕ ಸಮಯಕ್ಕೆ ಅದನ್ನು ಕೊಡುತ್ತಾ ನನ್ನನ್ನು ಸಾಕಿ ಸಲಹುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಪ್ರಾರ್ಥನೆ ನಮ್ಮಲ್ಲಿ ಕೂಡ ಪ್ರತಿಯೊಬ್ಬರಲ್ಲಿ ಕೂಡ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ವಿರೋಧಿಗಳ ಅಪಾಯ ಸ್ಥಳ ಬಂದಾಗ ಅಲ್ಲಿಂದ ಏನು ಮಾಡ್ತಾರೆ? ದೇವರೇ ರಕ್ಷಣೆ ಕೊಡ್ತಾರೆ. ತನ್ನ ಭಕ್ತರನ್ನು ರಕ್ಷಿಸುವರು. ದೇವರು ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ. ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನವನ್ನು ಕೊಡ್ತಾರೆ. ಆ ದೇವರಿಂದ ಆದುಕೊಂಡವರಿಗೆ ಅಪಾಯ ಕಾಲದಲ್ಲಿ ದೇವರೇ ಅವರನ್ನು ರಕ್ಷಿಸುವವರಾಗಿದ್ದಾರೆ. ಈಗ ನೋಡಿ, ದಾವೀದರಸರು ಅವರನ್ನ ಮಗನೇ ಕೊಲ್ಲಕ್ಕೆ ಬಂದ ಆ ಅರಸರಿಗೆ ಪ್ರಜೆಗಳೇ ಬಹಳ ವಿರೋಧವಾದರು. ಆದರೆ ಏನು ಮಾಡಿದರು? ಗಂಡ ಹೆಂಡತಿ ಇಬ್ಬರು ಹೋಗಿ ಕಾಡೊಳಗೆ ವಾಸ ಮಾಡುವಾಗೆ ಅಲ್ಲಿಗೆ ಒಂದು ಮನುಷ್ಯ ಹೋಗ್ತಾ ಇದ್ದ, ಬರ್ತಾ ಇದ್ದ. ಬೇಕಾಗಿದ್ದ ಊಟ, ಉಪಚಾರ, ನೀರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ದೇವರು ಅಲ್ಲಿ ಅವರಿಗೆ ರಕ್ಷಣೆ ಕೊಟ್ಟರು. ಎಲೀಯನಿಗೆ ನೋಡಿ, ಈಜೆಬೆಲೆಂಬ ಸ್ತ್ರೀಯರ ವ್ಯಭಿಚಾರದವರನ್ನ ಕರ್ಕೊಂಡು ಕೊಲೆ ಮಾಡಲು ನೋಡಿದಾಗ ದೇವರು ಕಾಡಿನೊಳಗೆ ನಡೆಸಿದ್ರು. ಕಾಗೆಯ ಮೂಲಕ ಆಹಾರವನ್ನು ಕೊಟ್ಟರು. ಒಂದು ಗಿಡದ ಬುಡದಲ್ಲಿ ನೀರು ಇಟ್ಟು ಹೇಳಿದ್ರು, ನೋಡು, ಊಟ ಮಾಡು, ಹೋಗಿ ಅಲ್ಲಿ ನೀರು ಕುಡಿ, ಅಲ್ಲಿ ವಿಶ್ರಾಂತಿ ತಕೊಂಡು ನೀನು ಇನ್ನೂ ಬಹಳ ದೂರ ನಡೆಯಬೇಕಾಗಿದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪಾಯ ಕಾಲದಲ್ಲಿ ಎಲಿಯನನ್ನು ಹಾಗೆ ರಕ್ಷಿಸಿದ್ರು. ಅಲ್ಲಿ ಅನೇಕ ರೀತಿ ದಾವೀದರಸರನ್ನು ಕೂಡ ಈ ರೀತಿಯಲ್ಲಿ ನಡೆಸಿದ್ರು. ಹಾಗೆ ನನ್ನನ್ನು ಕೂಡ ಅಪಾಯ ಕಾಲದಲ್ಲಿ ನನಗೆ ನಾನು ಜೈಲಿಗೆ ಹೋಗಬೇಕಾಗಿತ್ತು. ಹೋಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ರು. ನನ್ನ ಮಗಳ ಮದುವೆ ಕೂಡ ನಾನು ಹೋಗಲಿಲ್ಲ. ಅವತ್ತು ಏನೋ ಮಾಡ್ತಾನೆ ಅನ್ನೋದೊಂದು ವಿಷಯ ಬಂತು. ಅವತ್ತು ನಾನು ನನ್ನ ತಾಯಿಯೊಂದಿಗೆ ಕೇರಳದಲ್ಲಿ ಆಶ್ರಮದಲ್ಲಿ ಇದ್ದೆ. ನನ್ನ ತಾಯಿಯನ್ನು ಹೋಗಿ ಅಲ್ಲಿಗೆ ಸೇರಿಸುವ ಹಾಗೆ ದೇವರೊಂದು ಸಹೋದರನ ಮೂಲಕ ಸಹಾಯ ಮಾಡಿದರು. ಆ ಮದುವೆ ದಿವಸ ನಾನು ಅಲ್ಲಿ ತಂಗುವ ಹಾಗೆ ಮಾಡಿದರು. ಆಮೇಲೆ ಒಂದು ದಿವಸ ನಮ್ಮ ಪಟ್ಟಣಕ್ಕೆ ಬಂದಾಗ ನನ್ನ ಹೆಂಡತಿ, ಅಳಿಯ, ನನ್ನ ಹೆಂಡತಿಯ ತಂಗಿ, ಗಂಡ ಇವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಅಲ್ಲೇ ಇದ್ದಾರೆ. ಅಲ್ಲಿ ನನ್ನ ಹೆಂಡತಿ ನನ್ನೊಂದಿಗೆ ಜಗಳ ಮಾಡಿದ್ಲು ಬಸ್ಸು ನಿಲ್ದಾಣಗಳಲ್ಲಿ. ನನಗೆ ಇಲ್ಲಿ ಅದು ಮೊದಲೇ ಕ್ರೈಸ್ತ ವಿರೋಧಿ ಸ್ಥಳ, ಬೈಬಲಿಗೆ ವಿರೋಧಿ ಸ್ಥಳ, ಬಹಳ ಒಂದು ದೊಡ್ಡ ಕಠಿಣವಾದ ಸ್ಥಳವಾಗಿದೆ. ಇನ್ನು ಏನಾದ್ರು ಮಾಡ್ತಾರೆ ಅಂತೇಳಿ ಅಲ್ಲಿ ನನ್ನನ್ನು ಗಲ್ಲಿಗೆ ಹೋಗಿ
ಮೊದಲೇ ನನ್ನ ಒಂದು ಸ್ಥಳದಲ್ಲಿ ಒಂದು ಬುದ್ಧಿಮಾಂದ್ಯ ಮಕ್ಕಳ ಸ್ಥಳದಲ್ಲಿ ದೇವರೊಂದು ಸಹೋದರನ ಮೂಲಕ ಅಲ್ಲಿ ಅಡಗಿಸಿದರು. ಅಲ್ಲಿಂದ 8 ಕಿಲೋಮೀಟರ್ ನಡ್ಕೊಂಡೆ ಹೋಗಿ ಹೇಗೆ ತಲುಪಿದೆ ಎಂಬುದಾಗಿ ಗೊತ್ತಿಲ್ಲ. ಅಲ್ಲಿ ಕೂಡ ಇದ್ದಾನೆ ಅಂತೇಳಿ ಪೊಲೀಸ್ನವರು ಬರುವಂಥ ಸಂದರ್ಭ. ಅವತ್ತು ರಾತ್ರಿ ನನ್ನೊಂದು ಸೇವಕರೊಂದು ಜೀಪಿನಲ್ಲಿ ಕೊಡಗು ಮತ್ತು ಕರ್ನಾಟಕ ಗಡಿ ಭಾಗದ ಕಡೆಗೆ ನನ್ನನ್ನು ಕಳಿಸಿಕೊಟ್ಟರು. ಅಲ್ಲಿಂದ ಕೇರಳ ಬಸ್ಸಲ್ಲಿ ಹತ್ತಿ ಹೋಗಿ ಮೊಟ್ಟ ಮೊದಲು ನನಗೆ ದೇವರು ದರ್ಶನ ಕೊಟ್ಟ ಸ್ಥಳಕ್ಕೆ ತಲುಪುವ ಹಾಗೆ ಮಾಡಿದರು. ನೋಡಿ ಯಾವ ರೀತಿಯಲ್ಲಿ ದೇವರು ನನಗೆ ರಕ್ಷಣೆ ಕೊಟ್ಟರು. ಗುಪ್ತ ಸ್ಥಳದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ದೇವರನ್ನು ಅರಿಯೋದಕ್ಕಿಂತ ಮೊದಲು ಕೂಡ ನನ್ನನ್ನು ಕೊಲೆ ಮಾಡಬೇಕು ಅಂತ ಬಂದಾಗ ಆ ಸಮಯದಲ್ಲಿ ದೇವರು ನನಗೆ ಜ್ಞಾನವನ್ನು ಕೊಟ್ಟು ನನ್ನನ್ನು ಬೇರೆ ಒಂದು ಸಹೋದರರ ಮೂಲಕ ನನ್ನನ್ನು ದೇವರು ರಕ್ಷಿಸಿದರು. ಆದರೆ ಅವರಿಗೆ ಬರುವ ಎಲ್ಲ ಶಿಕ್ಷೆ ಕಣ್ಣಾರೆ ಕಂಡಾಯಿತು, ಕೇಳಿ ಆಯಿತು. ಭಾಳ ಜನ ಆಗಲೇ ಹೇಳಿದಾಗೆ ಭಾಳ ಜನ ವಿರೋಧಿಗಳೆಲ್ಲ ಈ ಲೋಕದ ಭಾಳ ಸಣ್ಣ ಸಣ್ಣ ಪ್ರಾಯದವರೇ ಲೋಕವನ್ನೇ ಬಿಟ್ಟು ಹೋದರು. ದೇವರು ಇವತ್ತು ನನ್ನ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ನಿಲ್ಲಿಸಿದ್ದಾರೆ. ಅದಕ್ಕೆ ದಾವೀದರ ಜೀವಿತದಲ್ಲಿ ಕೂಡ ಅದಕ್ಕೆ ಹೇಳಿದ್ದು, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ದೇವರು ಆದುಕೊಂಡವರನ್ನು, ದೇವರಿಗೆ ಬೇಕಾದವರನ್ನು ಎಲ್ಲ ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ನೋಡಿ, ದೇವರಿಂದ ಆರಿಸಿಕೊಂಡಂಥ ಭಕ್ತಾದಿಗಳಿಗೆ ದೇವರಿಂದ ಆಯ್ಕೆಗೊಂಡವರನ್ನ ತನ್ನ ಗುಡಾರದಲ್ಲಿ ದೇವರು ಎಲ್ಲೆಲ್ಲಿ ನಿಲ್ಲಿಸಬೇಕು ಅಲ್ಲಿ ದೇವರ ಆಶೀರ್ವಾದ ಅಲ್ಲಿ ಭದ್ರಪಡಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ಸಾಕ್ಷಿಯೆಲ್ಲ ಹೇಳಬೇಕಾದ್ರೆ ಬಹಳ ಸಮಯ ಬೇಕಾಗ್ತದೆ. ಇದನ್ನು ಕೂಡ ಕೇರಳದ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಹೋಗಿ ದೇವರು ನನ್ನನ್ನು 2 ಸಲ ಅಲ್ಲಿ ತಂಗುವ ಹಾಗೆ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಬೇರೆ ಸಹೋದರರ ಮೂಲಕಗಳು ಕೂಡ ನನಗೆ ರಕ್ಷಣೆಯನ್ನು ಕೊಟ್ಟರು. ಇದುವೇ ದೇವರು ಆರಿಸಿಕೊಂಡವರಿಗೆ ದೇವರು ತನ್ನ ಕಾವಲು ದೂತರ ಮೂಲಕ, ಪವಿತ್ರಾತ್ಮರ ಮೂಲಕ ನಡೆಸುವಂಥ ಕೆಲಸವಾಗಿದೆ. ದೇವರೇ ಭದ್ರಪಡಿಸುತ್ತಾರೆ. ಪರ್ವತ ಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರ್ವತ ಗ್ರಹದಲ್ಲಿ ಅಂದರೆ ಇಲ್ಲಿ ಪರ್ವತ ಅಂದರೆ ಬೆಟ್ಟ. ಯಾವ ಬೆಟ್ಟ? ಬಹಳ ದೊಡ್ಡವಾದ ಬೆಟ್ಟ. ಪರಲೋಕ, ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತಂದು ಭರವಸೆಯನ್ನು ಇಟ್ಟರು. ಹಾಗೆ ನಾವು ಕೂಡ ಏನು ಮಾಡಬೇಕು? ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವು ಅದಕ್ಕಾಗಿ ಪರಿಶುದ್ಧತೆಯಲ್ಲಿ ನಾವು ಕೂಡ ನಡಿಬೇಕು. ದೇವರು ನಮ್ಮನ್ನು ರಕ್ಷಿಸ್ತಾ ಬರುವಾಗ ಎಲ್ಲ ರೀತಿಯಲ್ಲಿ ನಮಗೆ ನಮ್ಮನ್ನು ಸರಿಯಾದ ದೇವರ ವಾಕ್ಯವನ್ನು ತಿಳಿಸಿ ನಮಗೆ ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಬರುವಾಗ ಖಂಡಿತವಾಗಿ ನಾವು ದಾವೀದರ ದೇವರಲ್ಲಿ ಇಟ್ಟ ಹಾಗೆ ಒಂದೇ ಒಂದು ಭರವಸೆ ನಾವು ದೇವರಲ್ಲಿ ಇಡಬೇಕು. ದೇವರಿಂದಲೇ ನಮಗೆ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ನಮಗೆ ರಕ್ಷಣೆ ಇಲ್ಲ. ಇವತ್ತು ಭಾಳ ಜನ ಹೇಳ್ಬೋದು, ನಾನಿದ್ದೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತಾನೆ ಅಂತೇಳಿ. ಅದು ಹಿಂದುಗಡೆಯಿಂದ ಮಾತ್ರ. ಕಷ್ಟ ಕಾಲದಲ್ಲಿ ಎಲ್ಲ ಮುಖ ತಿರುಗಿಸಿಕೊಂಡು ಬೆನ್ನು ಹಾಕ್ಕೊಂಡು ಕೇಳದವರೆಗೆ ನೋಡದವರೆಗೆ ಹೋಗ್ತಾರೆ. ಆಮೇಲೆ ನಾಟಕ ಆಡ್ತಾರೆ, ಆಮೇಲೆ ಹೆದರಿಕೊಳ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಡಾಕ್ಟರ್ಗಳು ಕೂಡ ಏನು ಮಾಡ್ತಾರೆ, ಅಯ್ಯೋ ಅವರು ಸತ್ತು ಹೋಗ್ತಾರಪ್ಪ, ಇಷ್ಟು ಗಂಟೆ ಟೈಮ್ ಮನೆ ತಗೊಂಡೋಗಿ ಯಾಕೆ ಇಲ್ಲಿ ಇಡ್ತೀರಾ ಅಂತ ಹೇಳ್ತಾರೆ. ಕಡೆಗೆ ಅಂಥವರು ಕೂಡ ಬದುಕ್ತಾರೆ, ದೊಡ್ಡ ಸಾಕ್ಷಿಗಳಾಗಿದ್ದಾರೆ, ಮಕ್ಕಳಾಗಿದ್ದಾರೆ. ವೈದ್ಯರಿಗೂ ಕೂಡ ಸಾಧ್ಯವಾಗಂಥ ಕೆಲಸವನ್ನು ದೇವರೇ ಮಾಡಿದ್ದಾರೆ, ಬದುಕಿಸಿದ್ದಾರೆ, ಮರಣ ಪಾಶದಿಂದ ಮೇಲೆ ಎತ್ತಿದ್ದಾರೆ. ಇವತ್ತು ಅವುಗಳಲ್ಲಿ ನಿಜವಾದ ನಮ್ಮ ರಕ್ಷಕ ಯಾರು? ನಮ್ಮನ್ನು ಸುರಕ್ಷಿತ ಮಾಡೋರು ಯಾರು? ನಮ್ಮ ಕಾಪಾಡೋರು ಯಾರು? ದೇವರಾಗಿದ್ದಾರೆ. ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ನಾವು ದೇವರಲ್ಲಿ ಭರವಸೆ ಇಡಬೇಕು, ದೇವರಲ್ಲಿ ಮೊರೆ ಇಡಬೇಕು. ಯಾವುದೇ ಕಾರಣಕ್ಕೂ ತಪ್ಪು ದಾರಿಗೆ ಹೋಗಬಾರದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಬಾರದು. ಒಂದು ವೇಳೆ ಬಂದು ಹೋದರೆ ಅದು ಸೈತಾನನ ಶೋಧನೆ ಅಥವಾ ದೇವರಿಂದ ಶೋಧನೆ ಇರಬಹುದು. ಆಗ ತಕ್ಷಣ ನಾವು ಪಶ್ಚಾತ್ತಾಪ ಪಟ್ಟು ಮುಂದೆ ಆ ತಪ್ಪುಗಳನ್ನು ಮಾಡಲು ಹೋಗಬಾರದು. ದಾವೀದರ ಕೂಡ ಮಾಡಿದ್ದು ಇದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ನೇ ವಚನ, ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ಕಡೆಗೆ ದಾವೀದರ ಎಲ್ಲ ಮಾಡಿ ಕಡೆಗೆ ನೋಡಿ ಆ ಬೆಟ್ಟದಲ್ಲಿ ಅಂದರೆ ದಾವೀದರ ಹೆಂಡತಿನ ಕರ್ಕೊಂಡು ಕಾಡಿನಲ್ಲಿ ಹೋಗಿ ಬೆಟ್ಟದಲ್ಲಿ ವಾಸ ಮಾಡಿದ್ರು. ಆ ಮಗನು ಸತ್ತ, ಮಗನಿಗೆ ಚಾಡಿ ಹೇಳಿದವರು ಸತ್ತರು. ವಾಪಸ್ಸು ಜನಗಳು ಬಂದು ಅವರನ್ನು ಕರ್ಕೊಂಡು ಹೋಗಿ ಇಸ್ರೇಲರ ದೇವರು ಆದುಕೊಂಡವರ ಅರಸನನ್ನಾಗಿ ಮಾಡಿದ್ರು, ತಲೆ ಎತ್ತಲ್ಪಟ್ಟರು. ಅಲ್ಲಿವರೆಗೆ ದೇವರೇ ಅವರನ್ನು ರಕ್ಷಿಸಿದರು, ಅಡಗಿಸಿದರು, ರಕ್ಷಣೆ ಕೊಟ್ಟರು ಅವರಿಗೆ. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ನಾನಾ ರೀತಿ
ರೀತಿ ಅಪಮಾನ, ಅವರು ಇವರು ಬಂದರು, ಏನೇ ಮಾಡಿದ್ರು, ಅವರ ಬಂಧು ಬಳಗದಿಂದ, ಇತರರ ಕೈಯಿಂದ. ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ನೇ ವಚನ ಅದನ್ನೇ ಹೇಳೋದು. ನಿನ್ನ ಮನೆಯವರೇ ನಿನಗೆ ಕಡು ವೈರಿಗಳಾಗುವರು, ನಿನ್ನ ಎದೆಗೆ ಹೊರಗುಗಳನ್ನು ಅಂದರೆ ಹೆಂಡತಿಯನ್ನು ಕೂಡ ನೀನು ಪೂರ್ಣ ನಂಬಬೇಡ. ಅಂದರೆ ಎಲ್ಲ ಹೆಂಡತಿಯರನ್ನೆಲ್ಲ, ಒಂದೊಂದು ಹೆಂಡತಿಯರೇ ಸ್ವಲ್ಪ ದಿವಸ ಲಾಭಕ್ಕಾಗಿ ಚೆನ್ನಾಗಿರ್ತಾರೆ, ಆಮೇಲೆ ಯಾವಾಗ ಕಷ್ಟ ಸಂಕಟ ದುಃಖ ಬಂತು ಅವೆಲ್ಲ ಸ್ವಲ್ಪ ದೇವರ ಬಳಿಗೆ ಬಂದು ನಿವಾರಣೆಯಾದರೂ ಆಮೇಲೆ ವಿರೋಧವಾಗಿ ಬರ್ತಾರೆ. ಅಂತ ಯೋಬನ ಹೆಂಡತಿ ಏನು ಮಾಡಿದ್ಲು? ಯೋಬನಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ದುಡ್ಡು ಐಶ್ವರ್ಯವಂತನಾಗಿದ್ದಾಗ ಹೆಂಡತಿ ಚೆನ್ನಾಗಿದ್ಲು. ಯಾವಾಗ ಈ ರೀತಿಯದ್ದು ಶೋಧನೆ ಬಂತು, ಕಷ್ಟ ಬಂತು, ಯೋಬನಲ್ಲಿ ಏನು ಇಲ್ಲದಾಯಿತು, ಯೋಬ ಏನು ತಪ್ಪು ಮಾಡಲಿಲ್ಲ, ಅಲ್ಲಿ ಒಂದು ಶೋಧನೆಗೆ ಒಳಪಡಿಸಿದರು ದೇವರು. ಆವಾಗ ಗಂಡನಿಂದ ಯಾವುದೇ ಲಾಭ ಇಲ್ಲ ಅಂತ ಹೇಳಿ ಗಂಡನನ್ನು ಕೂಡ ಬಿಟ್ಟು ಹೋದ್ಲು. ಉಪವಾಸ ದೇವರು ಅದೆಲ್ಲವನ್ನಾಗಿ ಯೋಬನನ್ನು ಗುಣಪಡಿಸಿ ಸರಿಪಡಿಸಿ ಯೋಬನಿಗೆ ಮತ್ತೆ ಕಳೆದು ಹೋದಂಥ 2ರಷ್ಟು ಐಶ್ವರ್ಯವನ್ನು ದೇವರು ಕೊಟ್ಟಾಗ ಆ ಬಿಟ್ಟು ಹೋದ ಹೆಂಡತಿ ವಾಪಸ್ ಬಂದಳು. ಅನೇಕ ಹೆಂಡತಿಯರ ಬುದ್ಧಿ ಕೂಡ ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಜೀವಿತಕ್ಕೂ ಕೂಡ ಒಂದೊಂದು ಉದಾಹರಣೆಗಳು, ಯಾವ ಯಾವ ಹೆಂಡತಿಯರು ಹೇಗೆ ಮಾಡ್ತಾರೆ ಅಂತ ಇದರ ಬಗ್ಗೆ ಕೂಡ ಭಾಳ ಎಚ್ಚರ ಬೇಕು. ಆದರೆ ನೋಡಿ, ಅಬ್ರಹಾಮನ ಹೆಂಡತಿ, ಅವರು ಗಂಡ ಹೆಂಡತಿ, ಇಸಾಕು ಯಾಕೋಬನವರು ಗಂಡ ಹೆಂಡತಿ, ಎಲಿಜಬೆತ್ ಅವರು ಗಂಡ ಹೆಂಡತಿ, ಜೋಸೆಫ್ ಮರಿಯ ಗಂಡ ಹೆಂಡತಿ, ಇವರೆಲ್ಲ ದೇವರಿಂದ ಆಯ್ಕೆಯಾದ ಗಂಡ ಹೆಂಡತಿಯರು. ಗಂಡಂದಿರು ದೇವರೊಂದಿಗೆ ನಡೆಯುವಾಗ ಹೆಂಡತಿಯರು ಚಾಚು ತಪ್ಪಲಿಲ್ಲ, ಗಂಡನನ್ನೇ ಹಿಂಬಾಲಿಸಿದರು. ಇದಾಗಿದೆ ಪವಿತ್ರ ಕುಟುಂಬ, ಇದಾಗಿದೆ ದೇವರು ಆರಿಸಿಕೊಂಡಂಥ ಕುಟುಂಬ. ಅದಕ್ಕೆ ದಾವೀದರಸರು ಇಲ್ಲಿ ಹೇಳಿದ್ದು, ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ಆಗ ಒಂದು ವೇಳೆ ತನ್ನ ಹೆಂಡತಿ, ಮಕ್ಕಳು, ಕುಟುಂಬ ಸಂಸಾರದವರು ಕೈ ಬಿಟ್ಟರು, ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಸ್ವಲ್ಪ ಸಮಯ ದೇವರು ಮತ್ತೆ ಅವರ ತಲೆಯನ್ನು ಎತ್ತಲ್ಪಡುತ್ತಾರೆ. ಆಗ ಅವರಿಗೆ ಆಶ್ಚರ್ಯವಾಗುವ ಹಾಗೆ ಮಾಡ್ತಾರೆ. ಏನು ಮಾಡಿದ್ರು ಇವನ್ನ ಏನು ಮಾಡೋಕ್ಕೂ ಆಗಲಿಲ್ಲ, ನಾವು ಈ ರೀತಿಯಲ್ಲಿ ಬೈದಿದ್ದೆವು, ಅವನು ಹೀಯಾಳಿಸಿದೆವು, ಏನೋ ಮಾಡಬೇಕು, ಏನೋ ಆಯಿತು, ಏನೋ ಆಗ್ತಾನೆ ಅಂತ ಯೋಚನೆ ಮಾಡಿದೆವು, ಆದರೆ ಅವನಿಗೆ ಏನೂ ಆಗಲಿಲ್ಲ, ಭಾಳ ಚೆನ್ನಾಗಿದ್ದ. ಆಶ್ಚರ್ಯ ಬರುವ ಹಾಗೆ ದೇವರು ಮಾಡುತ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ. ಆದ್ದರಿಂದ ದೇವರಿಂದ ಆಯ್ಕೆಗೊಂಡವರು, ದೇವರು ಆದುಕೊಂಡವರಿಗೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಹಿಂದೆ ತಿರುಗಿ ನೋಡಬಾರದು. ಸತ್ರೆ ಸಾಯಲಿ, ಬದುಕಿರೆ ಬದುಕಲಿ ಅಂತ ಮುನ್ನಡೆಕೊಂಡೇ ನಾವು ಹೋಗಬೇಕು. ಆ ಕೆಲಸವು ಕೂಡ ದೇವರಿಂದಲೇ ಆಗುವಂಥದ್ದು. ಆಗ ಅದರಲ್ಲಿ ನಮಗೆ ಜಯ ಸಿಕ್ಕುವಾಗ ನಾವು ಯೋಚನೆ ಮಾಡಬೇಕು, ದೇವರೇ ನನ್ನನ್ನು ನಡೆಸ್ತಾ ಇದ್ದಾರೆ, ನನ್ನ ವೈರಿಗಳಿಗೆ ದೇವರೇ ಉತ್ತರವನ್ನು ಕೊಡ್ತಾ ಇದ್ದಾರೆ, ಅವರಿಗೆ ದೇವರೇ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಅಂತ ಇದರಲ್ಲಿ ನಾವು ತಿಳ್ಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು. ಯಾರು ವೈರಿಗಳಿದ್ದರು, ನಮಗೆ ಅವರಿಗೆ ಏನು ಶಿಕ್ಷೆ ಬಂತೋ, ಏನು ಕಷ್ಟ ಸಂಕಟಗಳು ಅನುಭವಿಸ್ತಾ ಇದ್ದಾರೋ, ಆಗ ಅವರಿಗಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರೇ ಅವರನ್ನು ಕ್ಷಮಿಸಪ್ಪ, ಅವರು ನಿನ್ನ ಸಾಕ್ಷಿಗಳಾಗಿ ಮಾರ್ಪಡಿಸು, ನಿನ್ನ ಕೋಪವನ್ನು ಕಡಿಮೆ ಮಾಡಿಕೋ. ಯೇಸುಸ್ವಾಮಿ ಕೂಡ ಶಿಲುಬೆ ಮೇಲೆ ತೂಗಾಡಿಕೊಂಡು, ಅಪ್ಪ ತಂದೆಯವರನ್ನು ಕ್ಷಮಿಸಿ, ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಪ್ರಾರ್ಥಿಸಿದರು. ಅದೇ ರೀತಿ ದಾವೀದರಸನು ಕೂಡ ಶಿಮ್ಮಿ ಅವರ ಮಗ ಕೊಲೆ ಮಾಡಲು ಬಂದಾಗ ಹೆಂಡತಿನ ಕರ್ಕೊಂಡು ಹೋದಾಗ ಒಬ್ಬ ಶಿಮ್ಮಿ ತಿಳಿ ಕಾಲು ಬರದಂಥ ಒಂದು ಕುಂಟ ಹಿಂದುಗಡೆಯಿಂದ ಕಲ್ಲು ಹೊಡಿತಾ ಇದ್ದ. ಕಡೆಗೆ ವಾಪಸ್ಸವನು ದಾವೀದರಸರು ಅರಸರಾದ್ಮೇಲೆ ಆ ಶಿಮ್ಮಿಗೆ ಕಷ್ಟ ಬಂದಾಗ ದಾವೀದರಸರು ಏನು ಮಾಡಿದ್ರು? ಶಿಮ್ಮಿಯನ್ನು ಕ್ಷಮಿಸಿದ್ರು, ಅವನಿಗೆ ಸಹಾಯ ಮಾಡಿದ್ರು. ಅದೇ ರೀತಿ ಸ್ತೆಫನನಿಗೆ ಪೌಲನ ಅಪೊಸ್ತಲನಾದ ಪೌಲ ಮೊದಲು ಸೌಲ ಎಂಬ ಹೆಸರಿತ್ತು. ಕ್ರೈಸ್ತ ದೇವರ ವಿರೋಧಿ, ಬೈಬಲ್ ವಿರೋಧಿ. ಅವರ ಸ್ನೇಹಿತರನ್ನ ಕರ್ಕೊಂಡು ಅವನ ಕಲ್ಲು ಹೊಡೆದು ಕೊಲ್ಲಲು ಪ್ರಯತ್ನ ಪಟ್ಟಾಗ ಸೌಲನು ಕೂಡ ಅಲ್ಲಿ ಸ್ತೆಫನ ಕೂಡ ಪ್ರಾರ್ಥಿಸಿದ, ತಂದೆ ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡಪ್ಪ, ಅವರು ಏನು ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಎಂಬುದಾಗಿ ಪ್ರಾರ್ಥಿಸಿದ. ಹಾಗೆ ಈ ಒಂದು ಅದು ಕೂಡ ಎಲ್ಲವೂ ಪ್ರತಿಯೊಂದಲೂ ದೇವರಿಂದ ಆಶೀರ್ವಾದ, ದೇವರ ಪ್ರೀತಿ ಇಲ್ಲದೆ ಏನಾಗಲು ಸಾಧ್ಯವಿಲ್ಲ. ಆದರೆ ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸಬೇಕು. ಒಂದು ವೇಳೆ ಮಾತಾಡಿದರೆ ಮತ್ತೆ ಅವರು ಜಗಳ ಬರ್ಬೋದು, ಹೊಡೆದಾಟ ಬರ್ಬೋದು, ಬೈಯಕ್ಕೂ ಬರ್ಬೋದು. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ ದೇವರು ಕೊಡ್ತಾರೆ. ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರುವುದಾದರೆ ಜ್ಞಾನ ಕೂಡ ನಮ್ಮಲ್ಲಿ ಇರ್ತದೆ. ಆಗ ಅಂಥವರಿಗಾಗಿ ನಾವು ಮಾತಾಡದಿದ್ದರೂ ಕೂಡ ನಮ್ಮ ಮನಸ್ಸಿನೊಳಗೆ, ಹೃದಯದೊಳಗೆ ಅವರ ಮೇಲೆ
ಕೇಡು ಹಾಗೆ ಆಗಲಿ ಹೀಗೆ ಹೋಗಲಿ ಅಂತೇಳಿ ಇಟ್ಟುಕೊಳ್ಳಬಾರದು. ಅವರಲ್ಲಿ ಮಾತು ಬಿಡುವುದೇ ಒಳ್ಳೆಯದು, ಅಂಥವರನ್ನು ದೂರ ಇಡುವುದು ಕೂಡ ಒಳ್ಳೆಯದೇ. ಯಾಕೆಂದರೆ ಕೀರ್ತನೆ 1 ನಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಪಥದಲ್ಲಿ ಕಾಲುರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ವಾಕ್ಯ, ಯೆಹೋವ ಅಂದರೆ ಪರಮಾತ್ಮ, ಆ ಪರಮಾತ್ಮನ ವಾಕ್ಯವನ್ನು ಯಾರು ಧ್ಯಾನಿಸ್ತಾರೋ ಅವರು ನದಿ ಬದಿಯಲ್ಲಿ ಬೆಳೆದಿಹ ಮರದಾಗೆ, ಅಂದರೆ ಯಾವಾಗಲೂ ಹಸಿರಾಗಿರ್ತಾರೆ, ನಗುತ್ತಾ ಇರ್ತಾರೆ ಅಂತ ಇದರ ಅರ್ಥ. ಆಗ ಅಂಥ ಕಠಿಣ ಮನುಷ್ಯರನ್ನು ಬಿಟ್ಟು ಜೀವಿಸಬೇಕು. ಆದರೆ ಅವರಿಗೆ ನಾವು ಶಾಪ ಹಾಕೋದು, ಬೈಯೋದು, ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಯೋಚನೆ ಮಾಡುವಂಥದ್ದೆಲ್ಲ ಮಾಡಬಾರದು. ಈ ರೀತಿ ನಾವು ಕ್ಷಮಿಸಬೇಕು ಅಂತ ಇದರ ಅರ್ಥವಾಗಿ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನ ಗುಡಾರದಲ್ಲಿ ಅಂದರೆ ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ಸಂತೋಷದಿಂದ ಯಜ್ಞಗಳನ್ನು ಅರ್ಪಿಸುವುದು. ಯಾವ ಯಜ್ಞ? ಪ್ರಾಣಿ ಪಕ್ಷಿಗಳು ಅದು ಇದು ಯಜ್ಞ ಅಲ್ಲ, ಸ್ತುತಿ ಸ್ತೋತ್ರವೆಂಬ ಯಜ್ಞ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನೀನು ಮಾಡಿದ 2 ಆರೋಗ್ಯ ಸರಿದ್ರೆ 2 ಮೊಳಕಾಳು ಹಾಕುವಂಥದ್ದು, ಕೈಗಳನ್ನು ಮೇಲೆತ್ತಿ ಪ್ರಾರ್ಥಿಸುವಂಥದ್ದು. ನನ್ನ ಉಪಕಾರದಲ್ಲಿ ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಕಷ್ಟ ಸಂಕಟ ದುಃಖಗಳಲ್ಲಿ ಸಹಾಯ ಮಾಡಿದ್ಯಾ, ವೈರಿಗಳ ಮಧ್ಯದಲ್ಲಿ ತಲೆ ಎತ್ತುವಾಗೆ ಮಾಡಿದ್ಯಾ, ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದೀಯಾ. ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ನನ್ನನ್ನು ಸಂಪೂರ್ಣವಾಗಿ ನಿನ್ನ ಪ್ರೀತಿ, ನಿನ್ನ ರೀತಿಯಲ್ಲಿ ನಡೆಸಿದ ಪವಿತ್ರ ಆತ್ಮನ ಮೂಲಕ ನಡೆಸುವ ಕಾವಲು ದೂತರ ಮೂಲಕ ರಕ್ಷಣೆ ಕೊಟ್ಟಿದ್ದೀಯಾ. ಇನ್ನು ಕೊಡುವುದಕ್ಕಾಗಿಯೂ ನಿನಗೆ ಸ್ತೋತ್ರ. ಅದು ಈಗಾಗಲೇ ಹೇಳಿದಾಗೆ ಸ್ವಂತ ಬಳಗ, ಹೆಂಡತಿ, ಮಕ್ಕಳು, ಬಂಧು ಬಳಗ ಯಾರೋ ವಿರೋಧಿಯಾಗಿರ್ಬೋದು, ಅವರಿಗಾಗಿ ಪ್ರಾರ್ಥಿಸಬೇಕು. ಒಬ್ಬಂಟಿಗನಾದರೂ ಕೂಡ ದೇವರ ನಾಮಕ್ಕೆ ಸ್ತೋತ್ರ. ಒಳ್ಳೆಯ ಗಂಡ ಹೆಂಡತಿ ಮಕ್ಕಳನ್ನು ಆರಿಸಿಕೊಂಡಾಗ ಅವರು ಎಲ್ಲರೂ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾದ್ಯವನ್ನು ಬಾರಿಸುವೆನು ಅಂದರೆ ಕಿನ್ನರಿಯನ್ನು ಬಾರಿಸುತ್ತಾ ಹಾಡು ಹಾಡಿದರು. ಅದುವೇ ಇವತ್ತು ಗಿಟಾರು ಅದು ಇದು ಸಂಗೀತ ಎಲ್ಲ ಆಗಿದೆ. ಆದರೆ ಏನೇ ಇದ್ದರೂ ಕೂಡ ಅದೆಲ್ಲ ಒಂದು ಭಾಗ. ದೇವರ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ಯಾವ ಪ್ರಾರ್ಥನೆಗೂ, ಯಾವ ವಾದ್ಯಕ್ಕೂ, ಯಾವ ಸಂಗೀತಕ್ಕೂ ದೇವರು ಕಿವಿ ಕೊಡುವುದಿಲ್ಲ. ಸಂಪೂರ್ಣ ನಮ್ಮ ಶರೀರ, ಆತ್ಮ, ಶರೀರ, ಪ್ರಾಣವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ವಿಶ್ವಾಸ ಭಯ ಭಕ್ತಿಯಲ್ಲಿ ಇದ್ದಾಗ, ದೇವರಿಗೆ ಪ್ರೀತಿಯಾದರೆ ಮಾತ್ರ ನಮ್ಮ ಸರಿಯಾದ ಹಾಡುಗಳನ್ನು, ವಾದ್ಯಗಳನ್ನು, ಕಿನ್ನರಿಗಳನ್ನು ದೇವರು ಕೇಳುವನಾಗಿದ್ದಾನೆ. ಇಲ್ಲದಿದ್ದರೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ದೇವರ ನಮಗೆ ಸ್ತೋತ್ರ. ನಾವು ಕೂಡ ಇದೇ ರೀತಿ ದೇವರನ್ನ ನಮ್ಮ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸಬೇಕು. ಧನ್ಯವಾದಗಳನ್ನು, ಪ್ರತಿ ಒಂದು ಕೃತಜ್ಞತಾ ವಂದನೆಗಳನ್ನು ನಾವು ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅದು ಒಂದು ವೇಳೆ ಸಾಯಂಕಾಲದ ಬೆಳಿಗ್ಗೆ ಕೂಡ ಎದ್ದು ಪ್ರಾರ್ಥನೆ, ಸಾಯಂಕಾಲ ಕುಟುಂಬ ಪ್ರಾರ್ಥನೆ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿಕೊಂಡು ಆ ದಿವಸ ದೇವರೇ ಈ ದಿವಸ ಕೂಡ ನಮ್ಮನ್ನು ಎಲ್ಲ ರೀತಿಯಲ್ಲಿ ನೀನು ರಕ್ಷಿಸಿದ್ದೀಯಾ. ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳನ್ನು, ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡಿದ್ದೀಯಾ, ಆ ಮಕ್ಕಳನ್ನು ನಡೆಸಿದ್ದೀಯ. ಅದೇ ರೀತಿ ಮಕ್ಕಳು ತಂದೆ ತಾಯಿ ಹಿರಿಯರಿಗಾಗಿ ಕೂಡ ಪ್ರಾರ್ಥಿಸುವಂಥದ್ದು. ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತೇಳಿ ಸ್ತೋತ್ರ ಮಾಡುವಂಥದ್ದು. ಇದು ಕುಟುಂಬ ಪ್ರಾರ್ಥನೆ. ಪ್ರತಿ ದಿವಸ ಸಾಯಂಕಾಲ ಆಹಾರವನ್ನು ಕೂಡ ಕೊಟ್ಟಿದ್ದೀಯಾ, ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಿದ್ದೀಯಾ. ಅದೇ ಸಮಯದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಗೊತ್ತಿರೋರು ಕಷ್ಟ ಸಂಕಟ ದುಃಖಗಳು ಯಾವ ಜನಾಂಗವಾಗಲಿ, ಮದ್ಯಪಾನ ಧೂಮಪಾನ ಅಥವಾ ನಾನಾ ರೀತಿಯಲ್ಲಿ ಕೆಟ್ಟ ಚಟಗಳಲ್ಲಿ ಇರೋರು ಆಗಿರ್ಬೋದು, ಅವರಿಗಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 7ನೇ ವಚನ 27:7. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ಗಟ್ಟಿಯಾಗಿ ಅಂದರೆ ನಾವು ಏನು ಮಾಡಬೇಕು, ಒಂದೊಂದು ಸಮಯಕ್ಕೆ ಸರಿಯಾಗಿ ನಾವು ಪ್ರಾರ್ಥಿಸಬೇಕು. ಸುಮ್ಮನೆ ದೇವರಿಗೆ ನಮಗೆ ಆರೋಗ್ಯ ಕೊಟ್ಟಾಗ, ನಮ್ಮ ಶರೀರದಲ್ಲಿ ಅಂಗಾಂಗಗಳು ಸರಿ ಇದ್ದಾಗ ನಾವು ಸುಮ್ಮನೆ ಏನು ಮಾಡ್ತಾರೆ, ಸುಮ್ಮನೆ ಮನಸ್ಸೊಳಗೆ ಪ್ರಾರ್ಥಿಸುವಂಥದ್ದೆಲ್ಲ. ಪ್ರಾರ್ಥಿಸುವಾಗ ಬಾಯಿ ಬಿಟ್ಟು ನಾವು ಜೋರಾಗಿ ಪ್ರಾರ್ಥಿಸಬೇಕು. ಜೋರಾಗಿ ಅಂದರೆ ಇಡೀ ಇವತ್ತು ಊರಿಗೆ ಹಾದಿ ಬೀದಿಲಿ ಕೇಳುವಾಗೆ ಅಲ್ಲ, ಮೌನವಾಗಿ ಅದರ ಆ ಗೋಡೆಯೊಳಗೆ ಮಾತ್ರ ನಮ್ಮ ಸ್ವರ ಇರಬೇಕು. ಅದಕ್ಕೆ ಯೇಸು ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳಿದ್ದಾರೆ, ನಿನ್ನ ಕೋಣೆಯೊಳಗೆ ಹೋಗು, ಬಾಗಿಲನ್ನು ಮುಚ್ಚಿಕೊಂಡು ಅಲ್ಲಿ ದೇವರಲ್ಲಿ ಪ್ರಾರ್ಥಿಸು, ಆಗ ಪರಲೋಕದಲ್ಲಿರುವ ದೇವರು, ನಿನ್ನ ಅಂತರಂಗದಲ್ಲಿರುವ ದೇವರು ಅದನ್ನು ಕೇಳುತ್ತಾನೆ ಎಂಬುದಾಗಿ. ಅದಕ್ಕೆ ಇವತ್ತೇನು ಹಾದಿ ಬೀದಿ ಮತ್ತು ಯೆಶಾಯ 53ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಹಾದಿ ಬೀದಿಯಲ್ಲಿ ಕೂಗಾಡಲಿಲ್ಲ, ಕಿಚ್ಚಾಡ
ಮಾಡಲಿಲ್ಲ, ಅಂದ ಚಂದಗಳನ್ನು ಮಾಡಲಿಲ್ಲ ಎಂಬುದಾಗಿ ತನ್ನನ್ನು ತಾನೇ ದೇವರಿಗೆ ಸಮರ್ಪಿಸಿಕೊಂಡನು ಎಂಬುದಾಗಿ ಯೇಸು ಕ್ರಿಸ್ತನ ಪರವಾಗಿ ಯೆಶಾಯ 53ನೇ ಅಧ್ಯಾಯದಲ್ಲಿ ಕೂಡ ಅದನ್ನೇ ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಪ್ರಾಣ ಬಿಟ್ಟಾಗಲೂ ಕೂಡ ಅಲ್ಲಿ ಜೋರಾಗಿ, ತಂದೆ ನಿಮ್ಮ ಕರುಳಿಗೆ ನನ್ನ ಆತ್ಮವನ್ನು ಒಪ್ಪಿಸ್ತೇನೆ ನಿನಗೆ ಅಂತೇಳಿ ಒಂದು ಮಾತನ್ನು ಹೇಳಿ ಪ್ರಾಣ ಬಿಟ್ಟರು. ಹಾಗೆ ನಾವು ಏನು ಮಾಡಬೇಕಾಗಿದೆ, ಅಲ್ಲಿ ನಿನಗೆ ಗಟ್ಟಿಯಾಗಿ ಅಂದರೆ ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ಮಾತ್ರ ಹಾದಿ ಬೀದಿಯಲ್ಲಿ ಕಿರ್ಚಾಡೋದು ಮಾಡೋದು ಪ್ರಯೋಜನವೇ ಇಲ್ಲ. ಇವತ್ತು ಅನೇಕರು ಮೈಕ ಸೆಟ್ ಇಟ್ಟುಕೊಂಡು ದೇವರನ್ನು ಏನು ಮಾಡ್ತಾರೆ, ಮೈಕದಲ್ಲಿ ಎಲ್ರಿಗೂ ಕೇಳಲಿ ಮಾಡಲಿ, ಆದರೆ ಅವರ ಮನಸ್ಸು ಹೃದಯ ಏನಾಗಿದೆ ಅಲ್ಲಿ ಕೆಟ್ಟು ಹೋಗಿರ್ತದೆ. ದೇವರೊಂದಿಗೆ ಸರಿಯಾಗಿ ವಾಕ್ಯಕ್ಕೆ ವಿಧೇಯರಾಗಿ ಇರುವುದಿಲ್ಲ. ಇದು ಮಾಡಿ ಪ್ರಯೋಜನ ಇಲ್ಲ. ಅಂದರೆ ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ಮಾತ್ರ ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು, ಆ ಸಮಯದಲ್ಲಿ ಪ್ರಾರ್ಥನೆಗೆ ಉತ್ತರ ಕೊಡು ಅಂತೇಳಿ ನಾವು ಕೂಡ ಪ್ರಾರ್ಥಿಸುವಾಗ ಹೇಳಬೇಕು. ದೇವರೇ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಪ್ರಾರ್ಥನೆಗೆ ನೀನು ಉತ್ತರವನ್ನು ಕೊಡಪ್ಪ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು. 8, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರಗಳು. ನನ್ನ ಸಾನ್ನಿಧ್ಯಕ್ಕೆ ನೀನು ಬಾ ಎಂದು ಕರೆದಿದ್ದೀಯ, ಬಂದಿದ್ದೇನೆ. ಖಂಡಿತವಾಗಿ ನಿನ್ನ ಸಾನ್ನಿಧ್ಯಕ್ಕೆ ನಾನು ಬಂದೇ ಬರುತ್ತೇನೆ. ಆ ಮಾರ್ಗದಲ್ಲಿ ನಡೆಸುವ ಒಂದು ನಂಬಿಕೆಯನ್ನು ನಾವು ಕೂಡ ವ್ಯಕ್ತಪಡಿಸಬೇಕು. ದೇವರೇ, ನನ್ನನ್ನು ನೀವು ಕರೆದಿದ್ದೀರಿ, ನಡೆಸಿದ್ದೀರಿ. ಅನೇಕ ಪಾಪ, ಕಷ್ಟ, ಸಂಕಟ, ದುಃಖಗಳಿಂದ ನನ್ನ ಹಿರಿಯರ ಮೂಲಕವೂ ನನ್ನ ಮೂಲಕವೂ ಬಂದು ಹೋದ ಪಾಪಗಳಿಂದ ಕ್ಷಮಿಸಿದ್ದೀರಿ, ಇಲ್ಲಿವರೆಗೆ ರಕ್ಷಿಸಿದ್ದೀರಿ. ಇನ್ನು ಮುಂದೆ ಈ ಭೂಲೋಕದಲ್ಲಿ ನನ್ನ ಜೀವಿತ ಕಾಲ ಇರುವಷ್ಟು ದಿವಸ ನೀವೇ ನನ್ನನ್ನು ರಕ್ಷಿಸಿರಿ, ಆಶೀರ್ವದಿಸಿರಿ. ನೀವು ನ್ಯಾಯ ತೀರ್ಪಿಗಾಗಿ ಬರುವಾಗ ನಿಮ್ಮೊಂದಿಗೆ ನಾನು ಪರಲೋಕಕ್ಕೆ ಬರುವ ಒಂದು ಹಾದಿಯನ್ನು ಕೂಡ ಸುಗಮ ಮಾಡಿ ಅದಕ್ಕೆ ಬೇಕಾದ ಪರಿಶುದ್ಧತೆಯಲ್ಲಿ ನೀವೇ ನಡೆಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು ಎಂಬುದಾಗಿ ನಾವು ದೇವರಲ್ಲಿ ನಮ್ಮ ಒಂದು ನಂಬಿಕೆಯನ್ನು ದೃಢಪಡಿಸಬೇಕು. ಅದನ್ನೇ ದಾವೀದನ ಕೂಡ ಹೇಳಿದ್ದು, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನೆಂದು ಉತ್ತರ ಕೊಟ್ಟೆನು. ನನ್ನನ್ನು ನೀನು ಕರೆದಿದ್ದೀಯಾ, ನಡೆಸ್ತಾ ಇದ್ದೀಯಾ. ಓ ಪರಮಾತ್ಮನೇ, ಭಗವಂತನೇ, ಯೇಸುವೆ ಅಥವಾ ಸರ್ವೇಶ್ವರನೇ, ಪರಮೇಶ್ವರನೇ, ಜಗದೀಶನೇ, ಶ್ರೀಮನ್ನಾರಾಯಣನೇ, ಶ್ರೀಕೃಷ್ಣ ಪರಮಾತ್ಮನೇ, ಸಾಕ್ಷಾತ್ ಪರಬ್ರಹ್ಮನೇ, ಅಥವಾ ಮುಸ್ಲಿಮ್ಸರಾದರೆ ಅಲ್ಲಾಹ್ ಅಕ್ಬರೇ, ಅಥವಾ ಇವತ್ತು ಕ್ರಿಶ್ಚಿಯನ್ ಅಂತ ಹೇಳಿಸ್ಕೊಳ್ಳೋ, ಕ್ರಿಶ್ಚಿಯನ್ ಅಂದರೆ ಏನದು ಇಂಗ್ಲೀಷಿನಲ್ಲಿ ದೇವರಿಂದ ಆಯ್ಕೆಗೊಂಡವರು ಅಂತ. ಅದು ಬೇರೆ ಜಾತಿ ಅಲ್ಲ, ಬೇರೆ ಜನಾಂಗ ಅಲ್ಲ, ಎಲ್ಲ ಒಂದೇ. ಮಾತು ಭಾಷೆ ಮಾತ್ರ ಬೇರೆ. ಆಗಲಿ ಕ್ರಿಶ್ಚಿಯನ್ಗಳು ಅಂತ ಹೇಳಿದ್ರು ಬೈಬಲಲ್ಲಿ ಯೇಸು ಅಂತ ಇದೆ, ಸರ್ವೇಶ್ವರ ಅಂತ ಇದೆ, ಪರಮೇಶ್ವರ ಅಂತ ಇದೆ, ಶ್ರೀನಿವಾಸ ಅಂತ ಇದೆ, ಯೆಹೋವ ಅಂತ ಕೂಡ ಬೈಬಲಲ್ಲಿ ಇದೆ. ನಾನೇ ಪರಮಾತ್ಮ, ನಾನೇ ಭಗವಂತ ಅಂತ ಕೂಡ ಇದೆ. ನೋಡಿ, ಎಲ್ಲ ಒಂದೇ. ಅವರವರಿಗೆ ಇಷ್ಟ ಬಂದ ಗ್ರಂಥಗಳನ್ನ ಓದಿಕೊಂಡು ಅದರಲ್ಲಿ ನಾವು ದೇವರಲ್ಲಿ ನಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಬೇಕು. ನಾನು ಪರಲೋಕಕ್ಕೆ ಬಂದೇ ಬರುತ್ತೇನೆ ಎಂಬುದಾಗಿ ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗಳು ತಿಳಿಸಿದ್ದೀರಿ. ಒಂದು ವೇಳೆ ಅವರಿದ್ದಲ್ಲೂ ಕೇಳಿ ತಿಳಿದುಕೊಳ್ಳಲು ಏನಾದರೂ ಜ್ಞಾನದ ಕೊರತೆ ಇದ್ದರೆ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ತಪ್ಪಿ ಹೋದರೆ ಕ್ಷಮಿಸಿರಿ. ಅವರ ಮಕ್ಕಳನ್ನು ಕೂಡ ಇದೇ ಮಾರ್ಗದಲ್ಲಿ ನಡೆಸಿ ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರೂ ನಿಮ್ಮ ಬಳಿಗೆ ಸಹ ಬರಲು ಸಾಧ್ಯವಿಲ್ಲ, ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಮತ್ತೊಮ್ಮೆ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್.